ನಿನ್ನೆ ನೆಲಮಂಗಲದ ಬಳಿ ಭೀಕರ ಅಪಘಾತವೊಂದಾಗಿತ್ತು. ಕಂಟೈನರ್ ಒಂದು ಕಾರ್ ಮೇಲೆ ಬಿದ್ದು ಕಾರ್ನಲ್ಲಿದ್ದ 6 ಮಂದಿ ದುರ್ಮರಣಕ್ಕೀಡಾಗಿದ್ದರು. ಎಲ್ಲರೂ ಕೂಡ ಮಹಾರಾಷ್ಟ್ರ ಮೂಲದವರು. ಇವತ್ತು ಅವರ ಅಂತ್ಯ ಸಂಸ್ಕಾರ, ಸಾಮೂಹಿಕ ಅಂತ್ಯ ಸಂಸ್ಕಾರ ನಡೀತಾ ಇದೆ. ಕಂಟೈನರ್ ಬಿದ್ದು 6 ಮಂದಿ ದುರ್ಮರಣ ಪ್ರಕರಣ ಸ್ವಗ್ರಾಮಕ್ಕೆ ತಲುಪಿದೆ. 6 ಮಂದಿಯ ಮೃತದೇಹಗಳು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆ ಜತ್ ತಾಲೂಕಿನ ಮೊರಬಗಿ ಗ್ರಾಮ, ಆ ಮೊರಬಗಿ ಗ್ರಾಮಕ್ಕೆ ತಲುಪಿದೆ. ಅದಾದ ನಂತರ ಈಗ ಸ್ವಂತ ಜಮೀನಿನಲ್ಲಿ ಮೃತರ ಸಾಮೂಹಿಕ ಅಂತ್ಯಕ್ರಿಯೆ ಕೂಡ ನೆರವೇರ್ತಾ ಇದೆ. ದೃಶ್ಯದಲ್ಲಿ ತಾವು ಲೈವ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಾ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಸಹಜವಾಗಿ ನಿನ್ನೆ ನೆಲಮಂಗಲದ ಬಳಿ ನಡೆದಂತಹ ಭೀಕರ ರಸ್ತೆ ಅಪಘಾತ, 1.5 ಕೋಟಿ ರೂಪಾಯಿ ಕಾರು ಅದು. ಆ ಕಾರು ಕಂಟೈನರ್ ಬಿದ್ದು ಅಪ್ಪಚ್ಚೆ ಆಗೋಗಿತ್ತು. ಕಾರ್ನಲ್ಲಿದ್ದ ಎಲ್ಲರೂ, ಪುಟ್ಟ ಮಕ್ಕಳು ಸೇರಿದಂತೆ ಎಲ್ಲ ಮೃತಪಟ್ಟಿದ್ದರು. ಪಾಪ ಅವರು ಬೆಂಗಳೂರಿನಲ್ಲೊಂದು ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಕಂಪ್ನಿಯನ್ನು ಹುಟ್ಟಾಕಿ ತುಂಬ ಜನಕ್ಕೆ ಕೆಲಸ ಕೊಟ್ಟು ಎಲ್ಲ ಮಾಡಿದರು. ಈಗ ಕ್ರಿಸ್ಮಸ್ ರಜೆ ಇದೆ ಅನ್ನೋ ಕಾರಣಕ್ಕೆ ಎಲ್ಲರೂ ಸ್ವಗ್ರಾಮಕ್ಕೆ ತೆರಳುತ್ತಾ ಇದ್ದರು. ಆದರೆ ಬೆಂಗಳೂರು ಲಿಮಿಟ್ಸ್ ಬಿಡೋದಕ್ಕೂ ಮುನ್ನವೇ ನಡೆದಂತಹ ಭೀಕರ ಅಪಘಾತ. ಒಂದು ಕಡೆ ಅಪಘಾತದ ದೃಶ್ಯ ನೋಡ್ತಾ ಇದ್ದೀರಾ, ಇನ್ನೊಂದು ಕಡೆ ಸಾಮೂಹಿಕ ಅಂತ್ಯಕ್ರಿಯೆ ನಡೀತಾ ಇದೆ, ಅಂತ್ಯ ಸಂಸ್ಕಾರ. ಅದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಎಲ್ಲರನ್ನೂ ಕೂಡ ಅಗ್ನಿಸ್ಪರ್ಶ ಮಾಡುವ ಮುಖಾಂತರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಮೂಲ ಸಿಂಗರಪುರದ ಸಿದ್ಧ ನಾತಗೆಯರಪುರದ ಸಿದ್ಧ. ಮಾಹಿತಿ ನನ್ನ ಕೊಲೀಗ್ ಪುರುಷೋತ್ತಮ್ ಅವರಿಂದ ಪಡ್ಕೊಳ್ಳೋಣ. ಪುರುಷೋತ್ತಮ್, ಈಗ ಸ್ವಗ್ರಾಮಕ್ಕೆ ಪಾರ್ಥಿವ ಶರೀರಗಳನ್ನು ತಂದು ಈಗಾಗಲೇ ಅಂತ್ಯ ಸಂಸ್ಕಾರ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಸೊ ಸಹಜವಾಗಿ ಗ್ರಾಮಸ್ಥರೆಲ್ಲರಿಗೂ ಕೂಡ ನೋವಾಗಿರುತ್ತೆ, ದುಃಖ ತಪ್ತರಾಗಿದ್ದಾರೆ. ಸೊ ಹೇಗಿದೆ ಅಲ್ಲಿನ ಸಿಚುವೇಶನ್, ಏನೇನು ಅಪ್ಡೇಟ್ಸ್ ಇದೆ ಅಂತ? ಖಂಡಿತ ಅರವಿಂದ್, ಯಾಕಂತಂದರೆ ನೀರವ ಮೌನವೇ ಆವರಿಸಿದೆ ಅಂತ ಹೇಳಬೇಕು ಮೊರಬಗಿ ಗ್ರಾಮದಲ್ಲಿ. ಯಾಕಂದರೆ ಇಡೀ ಗ್ರಾಮಸ್ಥರೆಲ್ಲ ನಿಮಗೆ ದೃಶ್ಯಗಳ ಬಗ್ಗೆ ತೋರಿಸ್ತೀನಿ ಯಾವ ರೀತಿ ಇಡೀ ಗ್ರಾಮವೇ ಬಂದಿದೆ ಅಂತ ಹೇಳಿ, ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಎಲ್ಲರೂ ಬಂದಿದ್ದಾರೆ. ಯಾಕಂತಂದರೆ ಪ್ರಮುಖವಾಗಿ ಚಂದ್ರು ಅವ್ರ ಕುಟುಂಬ ಏನಿತ್ತು ಎಲ್ಲರಿಗೂ ಬೇಕಾದವರಂತಾಗಿದ್ರು ಅಂತಲೇ ಹೇಳ್ಬೋದು. ಈ ನಿಟ್ಟಲ್ಲಿ ಏನೋ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಇದರಾದ ನಂತರ ಈಗ ಅಂತ್ಯ ಸಂಸ್ಕಾರ ಅವರ ಜಮೀನಲ್ಲಿ, ಖುದ್ದು ಸ್ವಂತ ಊರಿನ ಮೊರಬಗಿ ಗ್ರಾಮದಲ್ಲಿರುವಂಥ ಜಮೀನಲ್ಲೇ ಈಗ ಅಂತ್ಯ ಸಂಸ್ಕಾರ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಇನ್ನು ಲಿಂಗಾಯತ ಏನು ವಿಧಿವಿಧಾನ ಇದೆ ಅದರ ಪ್ರಕಾರ ಒಂದು ಅಂತ್ಯ ಸಂಸ್ಕಾರ ನಡೆದಿದೆ. ಇನ್ನು ಗ್ರಾಮಸ್ಥರೆಲ್ಲರೂ ಕೂಡ ಕುಟುಂಬಸ್ಥರ ಆಕ್ರಂದನ ಏನಿದೆ ನಿಜವಾಗ್ಲೂ ಕೂಡ ಮುಗಿಲು ಮುಟ್ಟಿದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಏನೋ ಒಂದು ಆಧಾರ ಸ್ತಂಭ ಆಗಿದ್ರು ಮನೆಗೆ ಅಂತಲೇ ಹೇಳ್ಬೋದು. ಈ ನಿಟ್ಟಲ್ಲಿ ಏನು ಅಂತಂದರೆ ಅವ್ರ ಅಕ್ಕ ತಂಗಂದ್ರೆ ಎಲ್ಲರೂ ಕೂಡ ಏನು ಅಂತಂದರೆ ಸಹಕಾರಿಯಾಗಿದ್ದರು. ಚಂದ್ರು ಸೇರಿದಂತೆ ಎಲ್ಲರೂ ಕೂಡ ಏನು ಅಂತಂದರೆ ಅವ್ರನ್ನ ನೆನೆದು ಈಗ ಏನಂದರೆ ಕಣ್ಣೀರನ್ನ ಇಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ನಿಟ್ಟಲ್ಲಿ ನೋಡೋದಾದರೆ ಏನೋ ಒಂದು ಅಂತ್ಯ ಸಂಸ್ಕಾರ ಮುಗಿದಿದೆ. ಈಗೆಲ್ಲ ಇಡೀ ಗ್ರಾಮವೇ ಇಲ್ಲಿ ಬಂದಿದೆ. ಎಲ್ಲರೂ ಕೂಡ ಏನು ಅಂತಂದರೆ ಚಂದ್ರು ಅವ್ರ ಕುಟುಂಬವನ್ನು ನೆನೆದು ಈಗ ಕಣ್ಣೀರನ್ನ ಇಡ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪುರುಷೋತ್ತಮ್ ತಮ್ಮೆಲ್ಲ ಮಾಹಿತಿಗಾಗಿ. ಇದೊಂಥರ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಕುಟುಂಬದ ಹೆಸರು ಹೇಳೋಕ್ಕೂ ಒಬ್ಬರಿಲ್ಲ ಅನ್ನುವಂತಹ ಪರಿಸ್ಥಿತಿ. ಒಂದು ಆಕ್ಸಿಡೆಂಟು 2 ತಿಂಗಳು ಆಗಿರಲಿಲ್ವಂತೆ ಆ ಕಾರ್ ತಗೊಂಡು. ಒಂದು ಆಕ್ಸಿಡೆಂಟು ಇಡೀ ಕುಟುಂಬವನ್ನೇ ಆಪೋಷಣ ತಗೊಂಡ್ಬಿಟ್ಟಿದೆ. ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ. ಗಂಡ, ಹೆಂಡತಿ, ತಂಗಿ ಮಕ್ಕಳು, ಇವ್ರ ಮಕ್ಕಳು ಎಲ್ಲರೂ 6 ಜನ. ಅಂಥ ಬೃಹತ್ ಕಂಟೈನರ್ ಬಿದ್ದರೆ ಇನ್ನೇನಾಗುತ್ತೆ ಅಂತ. ಟನ್ಗಟ್ಟಲೆ ತೂಕ ಇರುತ್ತೆ ಆ ಕಂಟೈನರ್ಗೆ. ಅದು ಲೋಡೆಡ್ ಕಂಟೈನರ್ ಅಂತ ಬೇರೆ ಹೇಳ್ತಾರೆ. ಹಾಗಾಗಿ ಸಾವಿಗೆ ಒಂದು ಕಾರಣ, ಬಾಳಿ ಬದುಕಬೇಕಾಗಿದ್ದಂತಹ ಮಕ್ಕಳು, ಓದಿ ದೊಡ್ಡ ವ್ಯಕ್ತಿಗಳಾಗಬೇಕಾಗಿದ್ದ ಮಕ್ಕಳು, ಇನ್ನು 100 ಕುಟುಂಬಗಳಿಗೆ ಆಸರೆಯಾಗಬೇಕಾಗಿದ್ದ ಯಜಮಾನ, ಎಲ್ಲರೂ ಕೂಡ ಈಗ ಮೃತಪಟ್ಟಿದ್ದಾರೆ.